ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ಗಿಡದ ಹತ್ರ ಬಂದಿದ್ದೀನಿ. ಯಾಕೆ ಅಂತಂದರೆ ಇವತ್ತು ನಾಷ್ಟಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಮ್ಮ ಮನೇಲೆ ಬಿಟ್ಟಿತ್ತಲ್ಲ, ಸೊ ಅದನ್ನೇ ಕಿತ್ಬಿಟ್ಟು ಅದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪನೇ ತೆಗಿತಾಯಿದ್ದೀನಿ, ಯಾಕಂದರೆ ಅರ್ಧ ಕೊತ್ತಂಬರಿ ಇದೆ, ಅರ್ಧ ಮೆಂತ್ಯ ಸೊಪ್ಪಿದೆ. ಹಾಗಾಗಿ ಒಂದು ಸೈಡ್ ಮಾತ್ರನೇ ತೆಕ್ಕೋಬೇಕಲ್ಲ, ಅದಕ್ಕೆ ಇಷ್ಟು ಮೆಂತ್ಯ ಸೊಪ್ಪು ನನಗೆ ಸಿಕ್ತು. ಈಗ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ನೋಡಿ, ಇಷ್ಟು ಅರ್ಧ ಪೋರ್ಷನ್ ಮಾತ್ರ ಹಾಕಿದ್ನಲ್ಲ, ಇನ್ನು ಅರ್ಧ ಕೊತ್ತಂಬರಿ ಸೊಪ್ಪು ಹಾಗೇ ಇದೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಹಾಗಾಗಿ ಹಂಗೆ ಬಿಟ್ಟಿದ್ದೀನಿ. ಇನ್ನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನು ಬೆಳಗ್ಗೆ ಕುಕ್ಕರಿಗೆ ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ಬಟಾಣಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಅಷ್ಟೇ. ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಖಾರಕ್ಕೆ ನಮಗೆ ಹಸಿಮೆಣ್ಸಿನ್ಕಾಯಿ ಏನು ಹಾಕಿಲ್ವಲ್ಲ, ಹಾಗಾಗಿ ಅಚ್ಕಾರದ ಪುಡಿ ಹಾಕೋತಿದ್ದೀನಿ. ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲ ಫ್ರೈ ಆದಮೇಲೆ ಅಕ್ಕಿ ತೊಳೆದು 2 ವಿಸಿಲ್ ಹಾಕ್ಸಿದ್ರೆ ಆಯಿತು. ತುಂಬ ಚೆನ್ನಾಗಾಗಿತ್ತು. ಮೆಂತ್ಯ ಬಾತು ಮಾತ್ರ ಸಕ್ಕ ಟೇಸ್ಟ್ ಇತ್ತು. ಏನೇ ಆಗಲಿ, ನಾವು ಸ್ವಲ್ಪ ಬೆಳೆದು ಮಾಡೋದ್ರಲ್ಲಿರೋ ರುಚಿನೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಇವತ್ತು ನಾಷ್ಟ. ಇನ್ನು ನನ್ನ ಮಗಳು ನಂದು ಕೊಡು ಹುಡುಗಸಿ ಬಿಚ್ಚೋಗೋಗಿ ನಂದು ನಾನು ಕೊಡಲ್ಲ. ಈಗ ನಾನು ಕೊಡಲ್ಲ, ಯಾಕೋದಲ್ಲ. ಏಯ್ ಹುಷಾರ್, ಹೊಡಿತೀಯಾ? ಹಂಗಮ್ಮ ಪೌಡರ್. ಎಲ್ಲರದು ನಾಷ್ಟ ತಿಂಡಿ ಎಲ್ಲ ಆದಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಇವತ್ತು ದೇವಸ್ಥಾನ ತೊಳೆಯೋದಿತ್ತು, ಹಾಗಾಗಿ ಕಸ ಹೊಡೆದಿನೆಲ್ಲ ಒರೆಸ್ಬಿಟ್ಟು ಆಚೆ ಎಲ್ಲ ರಂಗೋಲಿ ಬಿಟ್ಬಿಟ್ಟು ಹೋಗೋಣ, ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ನಾಷ್ಟ ಆಗಿತ್ತಲ್ಲ, ಗಲೀಜಾಗೋಗಿರುತ್ತೆ ಅಂದ್ಬಿಟ್ಬಿಟ್ಟು ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಹಾಗೆ ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪನಾದರೂ ಗಲೀಜಾಗೇ ಆಗುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊಂಡ್ರೇ ಒಳ್ಳೆಯದು. ಹಾಗಾಗಿ ಇನ್ನು ಸ್ನಾನ ಮಾಡಿ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ, ಹಾಗಾಗಿ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಪಾತ್ರೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಹೋಗಿ ಆಮೇಲೆ ಸ್ನಾನ ಮಾಡ್ಕೊಬಂದು ದೇವ್ರ ಸಾಮಾನು ತೊಳೆಯೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಇಡ್ತಾಯಿದ್ದೀನಿ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಬೆಟರ್ ಅನಿಸುತ್ತೆ. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಕೂಡ ಸರಿ ಹೋಗುತ್ತೆ. ಈಗ ಗಲೀಜು ಅವೆಲ್ಲ ನೋಡಿಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಪಾತ್ರೆ ಎಲ್ಲ ಆಯಿತು. ಇನ್ನು ಸಿಂಕು ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಕೂಡ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೇ ಮಾಡಿದ್ರೂ ಕರೆಕ್ಟಾಗಿ ನೀಟಾಗಿ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ಅದೆಲ್ಲ ಏನೇ ಮಾಡಿದ್ರೂ. ಹಾಗಾಗಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊತೀನಿ ನಾನು ಪ್ರತಿಯೊಂದು ಕೂಡ. ಹಾಗೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಾನು ಹಿಂದಿನ ದಿವಸ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅವತ್ತೇ ಕ್ಲೀನ್ ಮಾಡ್ಕೊಂಡು ಅವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ದೇವ್ರ ಸಾಮಾನು ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಅಂದರೆ ಏನಿಲ್ಲ ಅಂದರೆ 2 ಅವರ್ ಬೇಕು. ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕವಳನ್ನ ನನ್ನ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವಳಿದ್ರೆ ಏನೂ ಮಾಡೋಕ್ಕೆ ಬಿಡಲ್ಲ. ಅಲ್ಲೇ ನಾವು ಹಳೆ ಮನೆ ಹತ್ರ ಇದ್ವಲ್ಲ, ಅಲ್ಲೇ ಪಕ್ಕದ ಮನೆಯವರು ನನ್ನ ಫ್ರೆಂಡ್ ಇದ್ದಾರೆ, ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಬಂದುಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗಂಜಲ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ನಾನು ದೇವ್ರ ಮನೇನ. ಹಾಗೆ ದೇವ್ರ ಫೋಟೋಕ್ಕೆ ಇಡೋಕ್ಕೆ ನಾನು ಗಂಧ, ಜವಾದ್ ಪೌಡರು ಮತ್ತು ಪಚ್ಚಕರ್ಪೂರ ಹಾಕಿ ಮಿಕ್ಸ್ ಮಾಡಿಯೇ ಗಂಧ ಎಲ್ಲ ದೇವ್ರ ಫೋಟೋಕ್ಕೆ ಇಡ್ತೀನಿ. ಫಸ್ಟು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಇಟ್ಟೆ. ಅಂದರೆ ಫಸ್ಟ್ ಬರೀ ಗಂಧನೇ ಇಡೋದ್ರಿಂದ ಅದಕ್ಕೆ ಆ ದೇವ್ರಿಗೆ ಫಸ್ಟ್ ಇಡ್ತಾಯಿದ್ದೀನಿ. ಆಮೇಲೆ ಎಲ್ಲ ದೇವ್ರ ಸಾಮಾನುಗಳಿಗೂ ಇಟ್ಟು ಎಲ್ಲ ದೇವ್ರ ಫೋಟೋಕ್ಕೂ ಕ್ಲೀನಾಗಿ ಬೊಟ್ಟು ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ದೇವ್ರ ಮನೆಗೆ ಇಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕೂಡ ಎತ್ಕೊಂಡೋಗಿ ಎಲ್ಲ ದೇವ್ರ ಮನೆಗೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದೆ. ಹೆಂಗೆ ಮಾಡಿದ್ರೂ ಟೈಮ್ ಆಗೋಗುತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇರೆ ಇತ್ತು, ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಕಳಸ ಎಲ್ಲ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ತುಂಬ ಚೆನ್ನಾಗಿ ಪೂಜೆನೂ ಆಯ್ತು ಇವತ್ತು. ದೇವ್ರ ಸಾಮಾನು ತೊಳೆದಿದ್ದ ದಿವಸ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಲಾಸ್ಟಲ್ಲಿ ಹೂವು ಬಿಟ್ಟಿತ್ತು. ಹೊರಗಡೆ ಬಾಲ್ಕನಿಲಿ ಹೋಗಿ ನೋಡಿದಾಗ ಹೂವು ಇತ್ತು.
ಬೆಳಗ್ಗೆ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ಸೊಪ್ಪು ಅಷ್ಟೇ ಕಿತ್ಕೊಂಡು ಬಂದಿದ್ದೆ. ಈಗ ಹೂವು ಸಿಕ್ತು ಅಂದ್ಬಿಟ್ಟು ಅದನ್ನು ಕೂಡ ಇಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ನಮ್ಮ ಮಾವನಿಗೆ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ದೇವಸ್ಥಾನದಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲ್ಲ, ಹಾಗಾಗಿ ಸಾಂಬಾರು ಮಾಡಿಟ್ಬಿಟ್ಟೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬರೀ ಸಾಂಬಾರು ಅಷ್ಟೇ ಮಾಡಿಟ್ಟಿದ್ದೀನಿ. ರೈಸಿಗೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಮೇಲೆ ಮಾಡೋಣ ಅಂತ. ತರಕಾರಿ ಸಾಂಬಾರು ಮಾಡಿದ್ನಲ್ಲ, ಈಗ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆನ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಬೇಳೆ ಮತ್ತು ತರಕಾರಿ ಬೇಯಿಸಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು. ಬೇಳೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ನಾವು ಮನೇಲಿ ಮಾಡಿಟ್ಟಿರೋ ಸಾಂಬಾರು ಪುಡಿನೇ ಬಳಸೋದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಫಸ್ಟು ಹೋಗಿದ ತಕ್ಷಣವೇ ಗಣೇಶ ದೇವ್ರು ಸಿಗುತ್ತೆ. ಗಣೇಶ, ಈಶ್ವರ, ಪಾರ್ವತಿ, ಆಮೇಲೆ ಆಂಜನೇಯ ಸ್ವಾಮಿ ಇದೆ. ಅದಾದಮೇಲೆ ಸಾಯಿಬಾಬಾ ದೇವಸ್ಥಾನ ಇದೆ. ಇದು ಕುರುಬ್ರಳ್ಳಿಲಿರೋಂಥ ದೇವಸ್ಥಾನ. ನಾವಿರೋ ಏರಿಯಾಗೆ ನಮಗೆ ಹತ್ರ ಆಗುತ್ತೆ, ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಪ್ರಸಾದ ಕೂಡ ಇತ್ತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ರಶ್ ಇತ್ತಲ್ಲ. ಹಾಗಾಗಿ ಅಲ್ಲಿಂದ ಬಂದಮೇಲೆ ನನ್ನ ಮಗಳು ನಮ್ಮ ಅತ್ತೆ ಮನೇಲಿ ಆಟ ಆಡ್ತಾ ಇದ್ದಾಳೆ. ಬೈಲಿ ಯಾವುದು ನಿಮ್ಮನೆ ಯಾವುದು? ನಾನು ಹೋಗ್ಲಾ? ಯಾರ ಜೊತೆ ಇರ್ತೀಯಾ? ಕೊಡು ಪರ್ಕೆ, ನಂದು ಕೊಡು. ಪರ್ಕೆ ನಂದು ಕೊಡು. ನಂದು ಪರ್ಕೆ ನಂದು. ಕೇಳು ಓಡ್ಸಮ್ಮ ಆಚೆ ಕೇಳೋಣ. ಆಚೆಗೆ ಓಡಿಸು, ಓಡಿಸೋಣ. ನಂದು ಮನೆ ಹೋಗು. ನಮ್ಮದು ಅನ್ನಿಸೋಣ. ಅತ್ತೆ ಮನೆ ಅತ್ತೆ ಎಲ್ಲಿ ಅಕ್ಕನ ಮೇಲ ಗಾಡಿ ಅನ್ಕೊಬಿಟ್ಟು ಅಕ್ಕನ ಯಾರಮ್ಮ ಅದು? ಏ ಯಾರದು? ಹ್ಞೂ ನಿಮ್ಮ ಅಕ್ಕ ಇಲ್ಲ? ಎಲ್ಲ ಅಕ್ಕ ಅದ್ರ ಮೇಲೆ ನಿಂಗೆ ಕೂತಿದ್ದೀವಿ. ಅಕ್ಕಂಗೆ ನೋವಾಗಲ್ಲ? ಹಾಂ ಮತ್ತೆ ಇಳಿ ಹಬ್ಬ ಆಯ್ತು ಅಕ್ಕಂಗೆ. ತಿನ್ನು. ಎಲ್ಲಿಗೆ ಬಂದಿದ್ಯಾ? ಹ್ಞೂ ಕುಚ್ಚೋ ಬಿದ್ದೋಗ್ತೀಯಾ? ಇನ್ನು ಸಂಜೆಗೆ ಅವಕಾಡೋ ಇತ್ತು, ಇನ್ನು ವೇಸ್ಟ್ ಆಗೋಗುತ್ತೆ ಹಣ್ಣು ಅಂತ ಅಂದ್ಬಿಟ್ಟು ಆಗಲೇ ಹಣ್ಣು ಜಾಸ್ತಿ ಆಗೋಗಿತ್ತು. ಹಾಕ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಣ್ಣಿತ್ತು, ಒಂದು ಹಣ್ಣು ಪೂರ್ತಿ ಕಟ್ ಮಾಡಿ ಹಾಕಿ, ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ನನಗೆ ಜ್ಯೂಸ್ ತುಂಬ ಇಷ್ಟ, ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಆ ಜ್ಯೂಸ್ನೇ ಮಾಡ್ಕೊತಾ ಇರ್ತೀನಿ ಯಾವಾಗ್ಲೂ. ತಂದಾಗೆಲ್ಲ ಆ ಜ್ಯೂಸ್ನೇ ಮಾಡ್ತೀನಿ. ಆ ಜ್ಯೂಸ್ ಕೂಡ ರೆಡಿ ಆಯಿತು. ಇನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ರೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹೂವು ತೊಗೊಂಬಿಟ್ಟಿದೆ. ಹೂವು ಕಟ್ಟೋಣ ಅಂತ ಹೂವು ಕಟ್ತಾಯಿದ್ದೀನಿ. ಒಂದಾದಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತು ರೆಸ್ಟು ಅಂತಂದರೆ ಮಧ್ಯಾಹ್ನ 3 ಗಂಟೆ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಅಷ್ಟೇ. ಇನ್ನು 4 ಗಂಟೆಗೆ ಮತ್ತೆ ನನ್ನ ಮಗಳನ್ನ ಟ್ಯೂಷನಿಗೆ ಬಿಡಬೇಕು. ಇನ್ನು ಸಂಜೆಗೆ ಇನ್ನು ಅಲ್ಲಿಂದ ಬರ್ತಾ ಮಶ್ರೂಮ್ ಸಿಕ್ತು, ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು ಮಶ್ರೂಮ್ ತೊಗೊಂಡು ಬಂದೆ. ಪಲ್ಯ ಸಂಜೆಗೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕಾಯಿ ತುರಿ, ಸೋಂಕಾಳು, ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇನ್ನು ಅದಕ್ಕೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅಚ್ಕಾರದ ಪುಡಿ, ಅರಿಶಿನ ಪುಡಿ, ರುಬ್ಬಿಟ್ಟಿರುವಂಥ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅವೇನು ಮಶ್ರೂಮ್ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಇಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ, ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿಕೊಂಡು ಗ್ರೇವಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಚಪಾತಿಗೆ ಮತ್ತು ಅನ್ನಕ್ಕೆ. ನಾನು ಅನ್ನ ತಿನ್ನೋದ್ರಿಂದ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಇನ್ನು ನಮ್ಮ ಅತ್ತೆಗೆಲ್ಲ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಕೂಡ ಮಾಡಿಟ್ಬಿಟ್ಟೆ. ಇಷ್ಟು ಇವತ್ತಿನ ಬೆಳಗ್ಗೆಯಿಂದ ಸಂಜೆ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್, ಸಿ ಯು.